ಯಾಕೆ ಬಸ್ಯ ಇಟ್ಟಾಗ ಬೇಜಾರಾಗಿ ಏನಾಗೈತಿ? ಏನು ಹೇಳಿಲ್ಲ ಪಾಪಕ್ಯ ನಿಂಗೆ ಹೆಂಗೆ ಹೇಳೋಣ ಸಾಕಾಗಿ ಹೋಗೈತೆ ನನಗಂತೂ. ಹೆಂಗೆ ಹೇಳಂದ್ರೆ ಬಾಯಿಂದ ಹೇಳಿ, ಅಂತಪರಿ ಏನಾಗೈತಿ? ಅಲ್ಲಿ ಪಕ್ಯ ಅದು ನಮ್ದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಅದಾವಲ್ಲ, ಅದ್ರಾಗ ಭಾಳಷ್ಟು ವೀಡಿಯೋಸ್ ಹಾಕಿವಿ ಇಲ್ಲ ನಾವು. ಈಗ 2-3 ತಿಂಗಳಾತ ಭಾಳಷ್ಟು ವೀಡಿಯೋಸ್ ಹಾಕತ್ತೀವಿ, ರೀಲ್ಸ್ ಹಾಕತ್ತೀವಿ, ಸ್ವಲ್ಪ ಕಾಮಿಡಿ ಹಾಕತ್ತೀವಿ ಅಂತ ಅನ್ಕೊಂಡಿವಪ್ಪ. ಅದು ಏನು ವ್ಯೂಜೇ ಬರವಲ್ವಾಗ್ಯಾವ ಬಿಡ್ಲೆ. ಬೇಜಾರಾಗೈತೆ ಬಿಡಪ್ಪ. ಇಷ್ಟೆಲ್ಲ ನಾವು ಸ್ವಲ್ಪ ಕಷ್ಟಪಟ್ಟಿವಿ ಮಾಡಿವಿ, ಆದರೆ ಏನು ವ್ಯೂಜೇ ಬರವಲ್ಲ. ಏನು ವೀಕ್ಷಕರಿಗೆ ಲೈಕ್ ಆಗತ್ತಿತ್ತು ಲೈಕ್ ಆಗತ್ತಿಲ್ವ ಏನು ಗೊತ್ತಾಗತ್ತಿಲ್ಲ. ಅಲ್ಲ ಯಾರ್ಯಾರು ನೋಡಿರ್ತಾರೆ ಅವರು ಸ್ವಲ್ಪ ಕಮೆಂಟ್ದಾಗ ಏನಾರು ಬರೆದ್ರೆ ಸ್ವಲ್ಪ ಗೊತ್ತಾಕೈತಪ್ಪ. ಆದರೆ ಏನು ಯಾರು ಕಮೆಂಟ್ ಮಾಡತ್ತಿಲ್ಲ. ಹಂಗಾರೆ ಏನು ಅನ್ಕೋಬೇಕು ನಾವು? ಚಲೋ ಇಲ್ಲ ಅಂತ ಅನ್ಕೋಬೇಕು, ಚಲೋ ಐತಿಯೋ ಏನು ಅನ್ಕೋಬೇಕಂತಾನೆ ಗೊತ್ತಾಗತ್ತಿಲ್ಲ. ಒಂದು ರೀಲ್ ಇತ್ತು ನೋಡಲಿ, ನನಗೆ ನೆನಪೈತಲ್ಲಿ 1200 ವ್ಯೂಸ್ ಹೋಗಿದ್ದು. ಅವತ್ತು ಭಾರಿ ಇದಾಗಿತ್ತಲ್ಲ, ಫಾಸ್ಟ್ 1200 ಹೋಗ್ಯಾವ ಅಂತ ಹೇಳಿ. ಬಟ್ ಅದು ಈಗ ನೀವು ಒಂದು ವಾರ ಆದ್ಮೇಲೆ ನಾವು ನೋಡಿದ್ವಿ 1200 ಕುಂತ್ಬಿಟ್ಟಲ್ಲಿ ಒಂದು ವ್ಯೂನು ಜಾಸ್ತಿ ಆಗಿಲ್ಲ. ಏನು ನಂಗೆ ಅರ್ಥನೇ ಆಗತ್ತಿಲ್ಲಪ್ಪ. ಇದೇನೋ ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಅಂತಾರೆ, ಏನು ಹೆಂಗೆ ಫಂಕ್ಷನ್ ಹೆಂಗೆ ಆಕೈತಿ ಅಲ್ಗಾರಿದಮ್ ಅಂತಲೇ ಗೊತ್ತಾಗತ್ತಿಲ್ಲ ನನಗೆ. ಈ ಕಾಮಿಡಿ ಅನಿಸ್ತಾವಿಲ್ಲ ವೀಕ್ಷಕರಿಗೆ ಏನು ಗೊತ್ತಾನೆ ಆಗತ್ತಿಲ್ಲ ಬಿಡಪ್ಪ. ನಮ್ಗೆ ಅದಕ್ಕೆ ಸ್ವಲ್ಪ ಬೇಜಾರಾಗಿತ್ತು ನೋಡಪ್ಪ ಬಚ್ಚ. ಯಪ್ಪ ಉಸಲಾರೆ ತಗೊಳ್ಳೇ ಬಸ್ಯ, ಒಂದ ಉಸಲನ್ನ ಏಟ್ ಮಾತಾಡ್ಬಿಟ್ಟಲ್ಲ. ನೀ ಅಂದದ್ದು ಖರೆ ಐತಿ ಬಿಡು ಬಸ್ಯ, ನಾನು ಅದನ್ನ ವಿಚಾರ ಮಾಡಕತ್ತಿದ್ದೆ. ಇಟ್ಟು ವಿಡಿಯೋಸ್ ಅದಾವು, ಎಲ್ಲ ಅದಾವು, ಮಂದಿ ನೋಡವಲ್ರಾಗ್ಯಾರ. ಅಲ್ಲಿ ಏನು ಮಾಡಿದ್ದು ಸೇರಾತೈತೋ ಇಲ್ಲೋ ಅದು ಒಂದಿಟ ನೀವು ಎಲ್ಲರೂ ಒಂದು ಸ್ವಲ್ಪ ಕಮೆಂಟ್ ಮಾಡ್ರಲ್ಲ ಪ್ಲೀಸ್. ಅಂದ್ರೆ ನಮಗೆ ಗೊತ್ತಾಕೈತಿ ಹೆಂಗೆ ಮಾಡತ್ತೀವಿ ಏನು ಮಾಡತ್ತೀವಿ ಅಂತ ಹೇಳಿ. ಮತ್ತೆ ನಿಮ್ಗೆ ಎಂಥ ಕಂಟೆಂಟ್ ಬೇಕು ಅನಿಸ್ತೈತಿ ಅದನ್ನು ಒಂದು ಸ್ವಲ್ಪ ಕಮೆಂಟ್ನಾಗ ಹಾಕಿದ್ರೆ ನಾವು ಅದ್ರ ಮೇಲೆ ಪ್ರಯತ್ನ ಮಾಡ್ತೀವಿ. ಯಾಕೋ ಬಸ್ಯ? ಹೌದಲೇ ಪಕ್ಯ, ಕಮೆಂಟ್ದಾಗ ಹಾಕಿದ್ರೆ ನಮ್ಗೆ ಸ್ವಲ್ಪ ಗುರ್ತಾಕೈತಿ. ಹೊಸ ಐಡಿಯಾಸ್ ಏನಾರ ನಿಮ್ಗೆ ಎಂಥವ್ರೇ ನೋಡೋ ಇತ್ತಂದ್ರೆ ಅವ್ನು ಹಾಕಿದ್ರೆ ಗುರ್ತಾಕೈತಿ. ಸ್ವಲ್ಪ ಪ್ರಯತ್ನ ಮಾಡ್ತೀವಿ. ವೀಕ್ಷಕರೇ ನೀವು ಎಲ್ಲ ಸೌಕಾರ ಬಂದಿರಿಪ್ಪ, ನೀವು ಸ್ವಲ್ಪ ಹೇಳ್ಕೊಟ್ರೆ ನಮಗೆಲ್ಲ ಕರೆಕ್ಟ್ ಆಕೈತಿ. ನೋಡ್ರಿ ಸ್ವಲ್ಪ ಬರೀ ಕಮೆಂಟ್ನಾಗ ಏನ್ರಿ.